ನಮಸ್ಕಾರ. ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ದೋಸೆ ನಮ್ಮ ದಕ್ಷಿಣ ಭಾರತದ ಬೆಳಗಿನ ತಿಂಡಿ ಹಾಗೂ ಸಾಯಂಕಾಲದ ಸ್ನ್ಯಾಕ್ಸ್ ಆಗಿ ಸೇವಿಸುತ್ತೇವೆ. ದೋಸೆಯ ಜನ್ಮಸ್ಥಳ ಉಡುಪಿ. ದೋಸೆಗಳಲ್ಲಿ ಹಲವಾರು ವಿಧ. ರಾಗಿ ದೋಸೆ, ಮಸಾಲೆ ದೋಸೆ, ಅವಲಕ್ಕಿ ದೋಸೆ, ಈರುಳ್ಳಿ ದೋಸೆ, ಇನ್ನೂ ಹಲವಾದ ಥರ ದೋಸೆಗಳನ್ನು ಮಾಡಬಹುದು. ಇಂದಿನ ಸ್ಪೈಸ್ ಬಾಕ್ಸ್ನಲ್ಲಿ ರವೆ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತೀನಿ. ರವೆ ದೋಸೆಯಲ್ಲಿ 2-3 ಥರ ವಿಧವಾದ ದೋಸೆಗಳನ್ನು ಮಾಡಬಹುದು. ಇಂದು ನಾನು ಸುಲಭವಾಗಿ ಮತ್ತು ರುಚಿಕರವಾಗಿರುವ ಒಂದು ವಿಧವಾದ ದೋಸೆಯನ್ನು ಮಾಡುತ್ತೇನೆ. ರವೆ ದೋಸೆಗೆ ಬೇಕಾಗಿರುವ ಪದಾರ್ಥಗಳು: ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೈದಾ, ಈರುಳ್ಳಿ, ಮಜ್ಜಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಉಪ್ಪು, ಕೊತ್ತಂಬರಿ, ಶುಂಠಿ ತರಿ ಮತ್ತು ಎಣ್ಣೆ. ಅಕ್ಕಿ ಹಿಟ್ಟು, ಮೈದಾ, ಚಿರೋಟಿ ರವೆಯನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ಚೆನ್ನಾಗಿ ಹೊಂದುವಂತೆ ಕಲಿಸಿಕೊಳ್ಳಿ. ಇದಕ್ಕೆ ಬೇಕಾಗಿರೋಷ್ಟು ನೀರು ಹಾಕಿ ದೋಸೆ ಹದಕ್ಕೆ ಮಾಡಿಕೊಳ್ಳಿ. ಈಗ ಈ ಮೊಸರಿಗೆ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಸ್ವಲ್ಪ ಈರುಳ್ಳಿ, ಎಲ್ಲ ಹಾಕ್ಕೊಂಡು ಕಲಸಿಡಿ. ಈಗ ಇದನ್ನು ಇದಕ್ಕೆ ಹಾಕಿಕೊಂಡು ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿಕೊಂಡು ಸರಿಯಾಗಿ ದೋಸೆ ಹದ ಬರುವ ತನಕ ನೀರು ಹಾಕಿಕೊಂಡು ಕಲಿಸಿಕೊಳ್ಳಿ. ದೋಸೆ ಹದ ನೀರಾಗಿರಬೇಕು. ಈ ಹಿಟ್ಟನ್ನು 1 ಗಂಟೆಯಿಂದ 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ದೋಸೆ ಹಿಟ್ಟು ಇವಾಗ ತಯಾರಾಗಿದೆ. 1 ರಿಂದ 2 ಗಂಟೆ ಕಾಲ ನೆಂದಿದೆ. ಹೀಗೆ ನೀರಾಗಿ ಇರಬೇಕು ಈ ದೋಸೆ ಹಿಟ್ಟು. ಈಗ ತವ ಇಟ್ಟಿದ್ದೀರಿ. ತವ ಕಾಯ್ದಿದೆ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ತವ ಕಾದಿದೆ. ಮೇಲೆ 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಬೇಯಲು ಬಿಡಿ. ಈಗ ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಬೇಯಲಿ. ಇನ್ನೊಂದು ಚಮಚ ಎಣ್ಣೆ ಹಾಕಿ ಹಿಟ್ಟು ತೆಳ್ಳಗಿದ್ರೆ ದೋಸೆ ಗರಿಗರಿಯಾಗಿರುತ್ತೆ. ದೋಸೆ ಆಗಿದೆ. ಮತ್ತೆ ಎಣ್ಣೆ ಸವರ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ತವ ಕಾದಿದೆ. ಎಣ್ಣೆ ಸವರಿ. ಇದೇ ಥರ ಮಿಕ್ಕಿದ ಹಿಟ್ಟಿನಿಂದ ದೋಸೆಯನ್ನು ಮಾಡಿಕೊಳ್ಳಿ.
ಬಿಸಿ ಬಿಸಿ ರವೆ ದೋಸೆ ಸಿದ್ಧವಾಗಿದೆ. ಇದರ ಜೊತೆ ಕಾಯಿ ಚಟ್ನಿ ಸಹ ರುಚಿಯಾಗಿರುತ್ತದೆ. ನಿಮಗೆ ಸಮಯವಿಲ್ಲದೇ ಇದ್ದರೆ ಈ ದೋಸೆ ಮಾಡಿಕೊಂಡು ಸೇವಿಸಬಹುದು. ಇನ್ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ನಾಳೆ ಬೆಳಗ್ಗೆ ಈ ದೋಸೆಯನ್ನು ತಯಾರು ಮಾಡಿ ಮನೆಯವರೆಲ್ಲರಿಗೂ ಸಂತೋಷಪಡಿಸಿರಿ.